ಅಂದ್ರೆ ಏನ ಕಾಂತಾರ ಥರದ ಸಿನಿಮಾ ಆದ್ಮೇಲೆ ಈ ಭಾವನೆ ಬರ್ತಾ ಇದೆಯಾ? ಹೌದು. ಕಾಂತಾರದ ನೀವು ಆಡಿಯನ್ಸ್ ಗ್ರೂಪ್ ಅನ್ನು ನೋಡಿದ್ರೆ ಫಸ್ಟ್ ಟೈಮ್ ವಾಚರ್ಸ್ ಆರ್ ಆಲ್ ಜೆನ್ಜಿ. ಓಕೆ. ಯಾರು ದೇವಸ್ಥಾನಕ್ಕೆ ಹೋಗದೆ ಇರುವ ಯುವಕ ದೇವಸ್ಥಾನಕ್ಕೆ ಹೋಗಿ ಶುರು ಮಾಡ್ದ. ಯಾವ ತಂದೆ ತಾಯಿ ಒಂದು ಪಿಲಿಗ್ರಿಮೇಜ್ ಅಥವಾ ಒಂದು ಕ್ಷೇತ್ರಕ್ಕೆ ಹೋಗೋಣ ಬನ್ನಿ ಅಂದ್ರೆ ಬರ್ದೇ ಇದ್ದ ಹುಡುಗ ಅಥವಾ ಹುಡುಗಿ ಟ್ರೆಡಿಷನ್ಗೆ ಮತ್ತು ದೇವಸ್ಥಾನಕ್ಕೆ ಒಂದು ಮೆಸೇಜ್ ಕೊಡೋದನ್ನ ನೋಡಿದ್ವಿ. ಅದನ್ನ ರಿಷಬ್ ಅವ್ರು ಮಾಡಿದ್ರು. ಅದು ರಿಷಬ್ನ ಬಿಕಾಸ್ ಅವರು ಅನ್ಅಪಾಲಜೆಟಿಕ್ ಹಿಂದೂ. ಯಾವುದೇ ತರದ ಸಂಕೋಚ ಇಲ್ಲದೆ ನನ್ನ ಟ್ರೆಡಿಷನ್ನು, ನನ್ನ ದೇವರು, ನನ್ನ ದೈವ, ನನ್ನ ಕೋಲಾಟ, ನನ್ನ ಸಂಸ್ಕೃತಿ, ನನ್ನ ಧರ್ಮವನ್ನ ಎದೆ ಮೇಲೆ ಬ್ಯಾಜ್ ಹಾಕೊಂಡು ಓಡಾಡ್ತಾರೆ ಅವರು. ಆ ಎದೆ ಮೇಲೆ ಬ್ಯಾಜ್ ಹಾಕೊಂಡು ಓಡಾಡ್ತಾ ಇರೋದನ್ನೇ ಗಮನಿಸಿರ್ತಕ್ಕಂಥ ಬಿಜೆಪಿ ರಾಷ್ಟ್ರೀಯ ಪಕ್ಷ ಅಮಿತ್ ಶಾ ಅವರು ಕರೆದು ಅವರನ್ನ ಮಾತಾಡ್ಸಿದ್ದಾರೆ. ಇದ್ರ ಹಿಂದೆ ಒಂದೇನೋ ಅರ್ಥ ಇರ್ಬೋದು ಅಂತ. ಓಕೆ. ಅಮಿತ್ ಶಾ ಅವರು ಕಾಂತಾರ ರಿಷಬ್ ಶೆಟ್ಟಿ ಕರೆದ್ಬಿಟ್ಟು ಕಾಫಿ ಕುಡಿಯೋಣ ಬನ್ನಿ, ಕಾಂತಾರ 3 ಮಾಡ್ತಾ ಇದ್ದೀರಾ ನೀವು, ಹನುಮಾನ್ ಪಿಕ್ಚರ್ ಹೇಗಿದೆ, ಶೂಟಿಂಗ್ ಹೇಗಿದೆ ಅಂತೆಲ್ಲ ಮಾತಾಡ್ತಾರ. ರಾಜನಾಯಕರು 3 ತಿಂಗಳು 6 ತಿಂಗಳು ಅಮಿತ್ ಶಾ ಅವ್ರ ಅಪಾಯಿಂಟ್ಮೆಂಟ್ ಕಾಯ್ತಾ ಇರ್ತಾರೆ. ಎಷ್ಟೋ MLAಗಳು MP ಗಳು ವರ್ಷಗಟ್ಟಲೆ ಅಮಿತ್ ಶಾ ಅವ್ರ ಅಪಾಯಿಂಟ್ಮೆಂಟ್ ಕಾಯ್ತಾ ಇರ್ತಾರೆ. ವೆಸ್ಟ್ ಬೆಂಗಾಲಿನ ಎಲೆಕ್ಷನ್ ಒತ್ತಡದಲ್ಲಿ ರಿಷಬ್ ಶೆಟ್ಟಿ ಅವರನ್ನ ಭೇಟಿ ಆಗ್ತಾರೆ ಅಂದ್ರೆ ಇದ್ರ ಹಿಂದೆ ಏನೋ ಒಂದು ಅರ್ಥ ಇರ್ಬೋದು. ಸೊ ನಾನು ಇದನ್ನ 2 ರೀತಿಯಾಗಿ ವ್ಯಾಕರಣ ಮಾಡ್ತಾ ಇದ್ದೇನೆ. ಒಂದು, ಜೂನ್ ಜುಲೈಯಲ್ಲಿ ನಡೆಯುವ ಕರ್ನಾಟಕದ ರಾಜ್ಯಸಭಾ ಎಲೆಕ್ಷನ್ ಅಲ್ಲಿ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು, ಹೇಗೆ ಸುಧಾಮೂರ್ತಿ ನಟ ಜಗ್ಗೇಶ್ ಅವರನ್ನ ಹೇಗೆ ರಾಜ್ಯಸಭೆಗೆ ಕರೆಸಿದ್ರು, ಹಾಗೆ ಅವರಿಗೆ ಒಂದು ರಾಜ್ಯಸಭಾ ಮೆಂಬರ್ ಅನ್ನ ಕೊಡುವ ಸಾಧ್ಯತೆ ಇದೆ ಅಂತ ಒಂದು ನನ್ನ ಅನಿಸಿಕೆ. ಓಕೆ. ಇದು ಅವ್ರು ಎಲ್ಲೂ ಹೇಳಿಲ್ಲ. ಇದು ನಾನು ಪೊಲಿಟಿಕಲ್ ಅನ್ನ ಸ್ಟಡಿ ಮಾಡಿ ಅಥವಾ ಬಿಜೆಪಿ ಹೇಗೆ ವರ್ಕ್ ಮಾಡುತ್ತೆ ಅಂತ ತಿಳ್ಕೊಂಡಾಗ ನನ್ನ ಅನುಭವಕ್ಕೆ ಬಂದಿರತಕ್ಕಂಥದ್ದು ಮಾಹಿತಿ. ಓಕೆ. ಈ ಜೆನ್ಜಿ ಅನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಒಬ್ಬ ಹಿಂದೂ ನಾಯಕ ಬೇಕಾ, ಪವನ್ ಕಲ್ಯಾಣ್ ತರ ಕರ್ನಾಟಕದಲ್ಲಿ ಬೇಕಾ, ವಿಜಯ್ ತರ ಕರ್ನಾಟಕದಲ್ಲಿ ಬೇಕಾ ಅಂದಾಗ ಬೇಕು ಅಂತ ಬಿಜೆಪಿ ವರಿಷ್ಠರು ಹೇಳ್ತಾರೆ ಅಂದ್ರೆ ಅದು ರಿಷಬ್ ಶೆಟ್ಟಿ ಅಂತ ಅವ್ರಿಗೆ ಉತ್ತರ ಸಿಕ್ಕಿದೆ. ಓಕೆ. ಸೊ ಅದನ್ನ ಒಂದು ಪ್ರೋಗ್ರಾಮ್ ಅಲ್ಲಿ ಇಟ್ಕೊಂಡು, ಅದನ್ನ ಮನಸ್ಥಿತಿ ಇಟ್ಕೊಂಡು 2028ಕ್ಕೆ ಇಟ್ಕೊಂಡು 2023ರಲ್ಲಿ ಸುದೀಪ್ ಅವರು ಹೇಗೆ ಬಿಜೆಪಿಯಿಂದ ಸುಮ್ಮನೆ ಕ್ಯಾಂಪೇನ್ಗೋಸ್ಕರ ಬಂದು ಹೋಗಿ ಅದೆಷ್ಟು ಎಫೆಕ್ಟಿವ್ ಆಗಿರ್ಲಿಲ್ವೋ, ಪಕ್ಷದ ಒಳಗಡೆ ತಗೊಂಡು ಜವಾಬ್ದಾರಿ ಕೊಟ್ಟು ಅವರನ್ನ ರಾಜ್ಯಸಭಾ ಮೆಂಬರ್ ಮಾಡಿ ಅವರಿಗೆ ಕೆಲಸ ಕೊಡುವ ಒಂದು ಉದ್ದೇಶ ಇದೆ ಅಂತ ನನಗೆ ಒಂದು ಫೀಲಿಂಗ್ ಬರ್ತಾ ಇದೆ. ಅದು ನಿಮ್ಮ ಹತ್ರ ನಾನು ಹಂಚ್ಕೊಂತಾ ಇದ್ದೀನಿ. ಅಂದ್ರೆ ಹೊರಗಡೆಯಿಂದ ಬೆಂಬಲ ಪಡೆಯೋದಕ್ಕಿಂತ ಒಳಗೆ ಕರ್ಕೊಂಡ್ಬಿಟ್ಟು ಮಾಡಿದ್ರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಆಸ್ ಅ ಪಾರ್ಟಿ ಮೆಂಬರ್. ಓಕೆ. ಸೊ ಅದಕ್ಕೋಸ್ಕರ ಐ ಥಿಂಕ್ ರಿಷಬ್ ಶೆಟ್ಟಿ ಇಸ್ ಒನ್ ಪರ್ಸನ್ ಯು ಹ್ಯಾವ್ ಟು ಕೀಪ್ ಅ ವಾಚ್ ಆನ್ ಮತ್ತು ಫಾರ್ 2028. ಇಲ್ಲ, ಅವ್ರೀಗ ಪೀಕಲ್ಲಿ ಉತ್ತಂಗದಲ್ಲಿದ್ದಾರೆ ಸರ್, ಅಂದ್ರೆ ಉತ್ತಂಗದಲ್ಲಿದ್ದಾರೆ ಸಿನಿಮಾ ವಿಚಾರದಲ್ಲಿ. ಅಂತಹ ಸಂದರ್ಭದಲ್ಲಿ ಇಂಥ ನಿರ್ಧಾರ ತಗೊಳ್ತಾರ ಅವರು? ತಗೋಬಹುದು. ಯಾಕಂದ್ರೆ ಫಿಲ್ಮ್ಸ್ ಕ್ಯಾನ್ ಬಿ ಡನ್ ಎನಿ ಟೈಮ್. ಅವಕಾಶಗಳು, ರಾಜಕೀಯ ಅವಕಾಶಗಳು ಬಂದಾಗ ಅದು ತಗೋಬೇಕು. ಸೊ ಆಡೆಡ್ ಅಡ್ವಾಂಟೇಜ್ ಅದು. ಅವ್ರ ಫಿಲ್ಮ್ಸ್ಗೂ ಹೆಲ್ಪ್ ಆಗುತ್ತೆ. ಈಗ ಹೇಮಾ ಮಾಲಿನಿ ಅವರು ರಾಜ್ಯಸಭಾ ಮೆಂಬರ್ ಆಗಿ ಕೆಲಸ ಮಾಡ್ಕೊಂಡಿದ್ರು, ಫಿಲ್ಮು ಮಾಡ್ಕೊಂಡಿದ್ರು. ಸೊ ಆತರ ಅನೇಕ ಉದಾಹರಣೆಗಳಿವೆ. ಅಂದ್ರೆ 28ಕ್ಕೆ ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಒತ್ತಡವನ್ನ ರಿಷಬ್ ಶೆಟ್ಟಿ ಅವ್ರ ಮೇಲೆ ತರ್ತಾ ಇದಾರ ಬಿಜೆಪಿ ಅವರು? ತರ್ಬೋದು. ಯಾಕಂದ್ರೆ ಜೆನ್ಜಿನ ಮತ್ತು ಯುವಕರನ್ನ ಹಿಂದುತ್ವ ಮತ್ತು ರಾಷ್ಟ್ರೀಯತೆ ಸಂಸ್ಕೃತಿಯನ್ನ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ರಿಷಬ್ ಅವರಲ್ಲಿ ಶಕ್ತಿ ಇದೆ, ರೀಚ್ ಆಗಿದ್ದಾರೆ ಅನ್ನುವ ಒಂದು ಕಾಲಕ್ಕೆ, ಒಂದು ಪ್ರಸಂಗಕ್ಕೆ, ಮತ್ತೆ ಅವರು ಮಾಡುವ ಅನೇಕ ಸಾಂಸ್ಕೃತಿಕ ಕಲ್ಚರಲ್ ಕೆಲಸಕ್ಕೆ ಮನೆ ಹಾಕ್ಬೋದು, ಅವ್ರಿಗೆ ಜವಾಬ್ದಾರಿ ಕೊಡ್ಬೋದು. ಅವರು ಈಸ್ ಅ ಲಾಂಗ್ ಟರ್ಮ್ ಪ್ಲೇಯರ್ ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅಲ್ಲ, ವಿಲ್ ಇಟ್ ಹೆಲ್ಪ್ ಬಿಜೆಪಿ? ಬಿಕಾಸ್ ಸ್ಥಳೀಯ ನಾಯಕತ್ವ ಬಿಜೆಪಿ ಇದು ಅಷ್ಟು ಸ್ಟ್ರಾಂಗ್ ಇಲ್ಲ ಅನ್ನುವಂಥದ್ದೇ ಮಾತಿದೆ ಕಂಪ್ಯಾರಿಟಿವ್ ಟು ಕಾಂಗ್ರೆಸ್. ನೋಡಿ, ಹೊಸತನ ಬೇಕು, ನ್ಯೂ ಬ್ಲಡ್ ಬೇಕು. ಆ ನ್ಯೂ ಬ್ಲಡ್ ರಿಷಬ್ ಶೆಟ್ಟಿ. ಒಂದು ಡೈರೆಕ್ಷನ್ ಕೊಡ್ಲಿಕ್ಕೆ ಈಗೆಲ್ಲ ಗಾಡಿ ಹೊಡಿತಾ ಇದ್ದಾರೆ, ಡ್ರೈವರ್ಗೆ ಸುಸ್ತಾಗಿದೆ. ಈಗ ಹೊಸ ಡ್ರೈವರ್ ಕೊಟ್ರೆ ಇನ್ನೂ ಜಾಸ್ತಿ ದೂರ ಹೋಗ್ಬೋದು ಅಂತ, ಅಷ್ಟೇ, ಇನ್ನೇನು ಇಲ್ಲ. ಬಿಜೆಪಿ ಹತ್ರ ಗಾಡಿ ಸೂಪರ್ ಆಗಿದೆ, ಅಲ್ಲಿರೋ ಡ್ರೈವರು ಸುಸ್ತಾಗಿದೆ, ಸ್ಲೋ ಹೋಗ್ತಾ ಇದ್ದಾರೆ. 100ಕ್ಕೆ ಹೋಗ್ಬೇಕು ಅಂದ್ರೆ ಒಬ್ಬ ಡ್ರೈವರ್ ಕೂರ್ಸಿದ್ರೆ ಹೋಗುತ್ತೆ ಅನ್ನೋ ಒಂದು
ಒಂದು ಎಕ್ಸಾಂಪಲ್, ಒಂದು Okay. ಕಾಮನ್ ಮ್ಯಾನ್ಗೆ ಅರ್ಥ ಆಗಲಿ ಅಂತ ಹೇಳಿರೋ ಒಂದು Got it. ಎಕ್ಸಾಂಪಲ್. ಎಸ್, ಕಾಂಗ್ರೆಸ್ ಕಥೆ ಏನಾಗಬಹುದು ಅಂತ. ಯಾಕಂದ್ರೆ ಮೇ 20ಕ್ಕೆ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದು 3 ವರ್ಷಗಳು ಕಂಪ್ಲೀಟ್ ಆಗುತ್ತೆ. ಪ್ರತಿ ಬಾರಿಯೂ ಚರ್ಚೆ ಆಗಿದೆ ಏನು ವಿಷಯ ಅಂತ ನಿಮಗೂ ಗೊತ್ತಿದೆ. ಬಿಟ್ವೀನ್ ಈಗ 2 ಬೈ ಎಲೆಕ್ಷನ್ಸ್ ಗೆದ್ಬಿಟ್ವಿ, ಇನ್ನೇನು ಮೇಜರ್ ಡಿಫರೆನ್ಸ್ ಆಗಲ್ಲ ಅಂತ. ಸಂಪುಟ ವಿಸ್ತರಣೆಯೋ ಪುನರ್ರಚನೆಯೋ ಅಥವಾ ಕಾದು ಕೂತಿರುವಂತಹ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದ್ರು ಗುಡ್ ನ್ಯೂಸ್ ಸಿಗುತ್ತೆ? ಯಾಕೆ ನಾಡಿದ್ದು ಬರೋ ಹುಟ್ಟುಹಬ್ಬ ಇದೆ. ಏನಾಗ್ಬೋದು ಕಾಂಗ್ರೆಸ್ ಕತೆ ರಾಜ್ಯದಲ್ಲಿ ಅಂತ? ಏನ್ 2 ಕೊಂಬೇನ್ ಬಂದಿಲ್ಲ ಬೈ ಎಲೆಕ್ಷನ್ ಗೆದ್ದಿರೋದಕ್ಕೆ. ಹ್ಮ್ ಭಾರತದ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದ್ರೆ ಯಾವುದೇ ಆಡಳಿತ ಪಕ್ಷದ ಟೈಮ್ನಲ್ಲಿ ಬೈ ಎಲೆಕ್ಷನ್ ಆದಾಗ ಅದೇ ಆಡಳಿತ ಪಕ್ಷ ಗೆದ್ದಿದೆ ಅನ್ನೋದನ್ನ ಹಿಸ್ಟ್ರಿ ಇದೆ. ಈವನ್ 1% ಚೇಂಜ್ ಆಗಿಲ್ಲ. ಯಾರೋ ಒಬ್ರು ತೀರ್ಕೊಂಡಿರೋ MLA ಜಾಗದಲ್ಲಿ ಅವ್ರ ಮನೆಯವರು ನಿಂತ್ಕೊಂಡದ ಅನುಕಂಪದ ಆಧಾರದ ಮೇಲೆ ಗೆದ್ದಿರೋದು. ಬಹಳಷ್ಟು ಆಂಟಿ ಗೌರ್ಮೆಂಟ್ ಬೈ ಎಲೆಕ್ಷನ್ ಗೆದ್ದಿರೋದು ಡೇಟೇನೇ ಇಲ್ಲ. ಸೊ ಇವು 2 ಗೆದ್ದು ಬಾಗಲಕೋಟೆ ಮತ್ತು ದಾವಣಗೆರೆ ಗೆದ್ದಿರೋದು ಅದೇನು ಚಪ್ಪಾಳೆ ನೀವು ಬೆಂಡು ನೀವು ತಟ್ಕೊಳೋದು ನೆಸೆಸಿಟಿ ಇಲ್ಲ. 135 ಶಾಸಕರಲ್ಲಿ ಗೊತ್ತು, 100 ಜನಕ್ಕೂ ಗೊತ್ತು ನಾವು ಮುಂದಿನ ಸಲ ಬರೋದಿಲ್ಲ ಅಂತ. ಅವರು ಮಾತಾಡ್ತಾ ಇರೋದು 50 ದಾಟ್ತೀವ ಅಥವಾ 35 ದಿನ ಕಮ್ಮಿ ಇರ್ತೀವ ಅನ್ನೋದು ಮಾತಾಡ್ತಾ ಇದಾರೆ ಹೊರತು ಅದ್ಬಿಟ್ಟು ಬೇರೆ ಏನು ಮಾತಾಡ್ತಾ ಇಲ್ಲ. ಅವರು ಗ್ಯಾರಂಟಿಗಳು ಕೊಟ್ಟು ಡೆವಲಪ್ಮೆಂಟ್ ಏನೂ ಮಾಡ್ದೇನೆ ಅವ್ರಿಗೆ ಗೊತ್ತು ನಾವು ಮುಂದಿನ ಸಲ ಬರೋದಿಲ್ಲ ಅಂತ. ಎಷ್ಟು ಜನ ಬೇರೆ ಪಕ್ಷಕ್ಕೆ ಹಾರ್ತಾರೋ, ಎಷ್ಟು ಜನ ಬೇರೆ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹಾರ್ತಾರೋ ಗೊತ್ತಿಲ್ಲ. ದೇ ಆರ್ ವೆರಿ ವೆಲ್ ಅವೇರ್, ಆಲ್ ದಿ ಕಾಂಗ್ರೆಸ್ 135 ಪೀಪಲ್ ಆರ್ ಅವೇರ್ ದಟ್ 2028 ನಾವು ಅಧಿಕಾರದಲ್ಲಿ ಇರೋದಿಲ್ಲ ಅಂತ ಗೊತ್ತಿದೆ ಅವ್ರಿಗೆ. ಸೊ ಯಾರು ಬಿಜೆಪಿ ಟಿಕೆಟ್ ತಗೊಂತಾರೋ ಅವನೇ ಪ್ರಚಂಡ, ಅವನೇ ವಿನ್ನರು, ಅವನೇ. ಬಿಜೆಪಿಗೆ ಇಲ್ಲಿ ತನಕ ಬಹುಮತ ಬಂದೇ ಇಲ್ವಲ್ಲ ಸರ್? 2028ಕ್ಕೆ ಏನಾರು ನಿರೀಕ್ಷೆ ಇದೆಯಾ? ನೋಡಿ, ಈಗ ರಾಜಕೀಯದಲ್ಲಿ ತುಂಬಾ ಚೇಂಜಸ್ ಆಗಿದೆ. JDS ವಿಲ್ ನಾಟ್ ಗೋ ಅಲೋನ್, ಇಟ್ ವಿಲ್ ಬಿ ಅ ಮೈತ್ರಿ ಪಕ್ಷ. ನೀವು 70 ವರ್ಷದಲ್ಲಿ ಟ್ರಯಾಂಗ್ಯುಲರ್ ಫ್ಲೈಟ್ ಅಲ್ಲಿ ಅಥವಾ ಫ್ರೆಂಡ್ಲಿ ಫೈಟ್ ಮಾಡ್ಕೊಂಡು ಏನ್ ಬಂದಿದ್ದಾರೆ ಇವರು, ಎಲ್ಲೂ ಕ್ಲಿಯರ್ ಕಟ್ ಆಗಿ JDS ವೋಟ್ ಕಟ್ ಮಾಡ್ಕೊಂಡ್ ಬಂದಿರೋದು, ಎಸ್ಪೆಷಲಿ ಮೈಸೂರು ಮಂಡ್ಯ ಭಾಗದಲ್ಲಿ. ಸೊ JDS ವಿಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಇಸ್ NDA ಪಾರ್ಟ್ನರ್. ಅದು ನೀವು ಕ್ಲಿಯರ್ ಕಟ್ ಆಗಿ 1 year ಮುಂಚೆನೆ ಮಾಡಿದ್ರೆ ಐ ಥಿಂಕ್ ಯು ಆರ್ ಶ್ಯೂರ್ ಟು ಗೆಟ್ 150 seats. ಒಟ್ಟಾಗಿ ಹೋದ್ರೆ ಕರೆಕ್ಟ್, ಇಬ್ರು ಜೊತೆಗೆ ಬಂದ್ರೆ. JDS ಇಗ್ನೋರ್ ಮಾಡ್ದೇನೆ ಮಂಡ್ಯ ಮೈಸೂರು ಪ್ರಾಂತ್ಯದಲ್ಲಿ, ಹಾಸನ್ ಪ್ರಾಂತ್ಯ, ಮಂಡ್ಯ, 4-5 ಜಿಲ್ಲೆ, ತುಮಕೂರು, ಇಷ್ಟೊಂದು ಜಿಲ್ಲೆಗಳಲ್ಲಿ JDS ಜೊತೆಗೆ ಪ್ರಾಬಲ್ಯ ಏನಂತ ಇನ್ನು ಗಟ್ಟಿಗೊಳಿಸ್ಬೇಕು. 100% 150 ಸೀಟ್ ಬರುತ್ತೆ. ಸುಮ್ಮನೆ ನಾನೊಂದು ಪರ್ಸನಲ್ ಕ್ವೆಶ್ಚನ್ ಅಂತಲ್ಲ, ನಿಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡು ಜನಗಳು ಕಮೆಂಟ್ ಹಾಕ್ತಾ ಇರ್ತಾರೆ, ಏನಕ್ಕೆ ನಿಮ್ಗೆ ಅಷ್ಟೊಂದು ಬಿಜೆಪಿ ಪರವಾಗಿ ಒಲವು ಅಂತ? ಅಲ್ಲ, ನನಗೆ ಕಾಂಗ್ರೆಸ್ ಮೇಲೂ ಒಲವು ಇತ್ತು. ಅವ್ರು ಏನಾದ್ರು ರಾಮ ಜನ್ಮಭೂಮಿ ಕಟ್ಸಿದ್ರೆ ನಾನು ಈಗಲೂ ಕಾಂಗ್ರೆಸ್ ಓಟ್ ಹಾಕ್ತೀನಿ. ಹಿಂದುತ್ವವಾದಿಯಾಗಿ ಬಿಜೆಪಿ ಇಷ್ಟಪಡ್ತಿದ್ದೀರಾ? ಹೌದು. ಏನಾದ್ರು ಕಾಂಗ್ರೆಸ್ ಅವರು ನಾನು ಮಥುರಾ ದೇವಸ್ಥಾನವನ್ನ ಸರಿಪಡಿಸ್ತೇನೆ, ನಾನು ಹಿಂದೂಗಳ ಆದ ಅನ್ಯಾಯದ ಬಗ್ಗೆ ನಾನು ಸರಿಪಡಿಸ್ತೇನೆ, ಮುಸ್ಲಿಂ ಅಪೀಸ್ಮೆಂಟ್ ನಾನು ಮಾಡೋದಿಲ್ಲ ಅಂತ ಕಾಂಗ್ರೆಸ್ ಅವರು ಏನಾದ್ರು ಘಂಟಾಘೋಷ ಹೇಳಿದ್ರೆ ಅವ್ರಿಗೂ ಜೈಕಾರ ಹೇಳ್ತೀವಿ. ಅವ್ರು ಮಾಡೋದಿಲ್ಲ, ಹಿಂದೂಗಳನ್ನ 3rd rate ಸಿಟಿಸನ್ಸ್ ಆಗಿ ನೋಡ್ತಾರೆ, ನಮ್ಮನ್ನ ಸರ್ವನಾಶ ಮಾಡ್ಲಿಕ್ಕೆ ಅನ್ಯ ಮಾರ್ಗವನ್ನು ಹಿಡಿತಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಪ್ರತಿದಿನ ಒಂದು ಪೋಸ್ಟ್ ಬರೀತೀನಿ. 65 ವರ್ಷ ಹೇಗೆ ಕಾಂಗ್ರೆಸ್ ಭಾರತವನ್ನ ವೀಕ್ ಮಾಡಿತ್ತು, ಈಗ ಕೇವಲ 13 ವರ್ಷದಲ್ಲಿ ಭಾರತ ಸ್ಟ್ರಾಂಗ್ ಆಗಿರೋದು, ಅದ್ರ ಬಗ್ಗೆ ಜನರಿಗೆ, ಯುವ ಜನತೆಗೆ, ಜೆನ್ಸಿಗೆ ಕಾಂಗ್ರೆಸ್ ಎಷ್ಟು ವಿಷಕಾರಿ ಅಂತ ನಾನು ಒತ್ತಿ ದಿನದಲ್ಲಿ ಒಂದಾದ್ರೂ ಪೋಸ್ಟ್ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಬರಿತೀನಿ.